ಡಾಕ್ಟರ್, ಇನ್ನು ವಯೋಸಹಜವಾಗಿ ಈ ಮಂಡಿ ನೋವು ಬರುವಂಥದ್ದು ಕಾಮನ್. ಆದರೆ ಇತ್ತೀಚಿನ ಜನ್ರೇಷನಲ್ಲಿ ತುಂಬ ಯಂಗ್ಸ್ಟರ್ಸಿಗೆ ಈ ಮಂಡಿ ನೋವು ಕಾಣಿಸ್ಕೊಳ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಏನಂದರೆ AC ಯಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಬಹುದು. ಹಾಗೆ ಅತಿಯಾದಂಥ ಎಕ್ಸಸೈಸ್ ಮಾಡುವಂಥದ್ದು, ಕೆಲವರು ಕೂತ್ಕೊಂಡು ಎದ್ದು ನಿಂತ ತಕ್ಷಣ ನೋವು ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲನೂ ಕೂಡ ಆರ್ಥ್ರೈಟಿಸ್ಗೆ ನಾವು ಕನ್ಸಿಡರ್ ಮಾಡ್ಬೋದಾ, ಅಥವಾ ಇದೆಲ್ಲವೂ ಬೇರೆ ಬೇರೆ ಹಂತದಲ್ಲಿ ಆ ಕ್ಷಣಕ್ಕೆ ಬಂದಿರುವಂತಹ ನೋವಾ ಹೇಗೆ ಅಂತ? ಇದು ಆ ಕ್ಷಣಕ್ಕೆ ಬಂದಿರೋ ನೋವು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಬೇರೆ ಬೇರೆ ಕಾರಣನೂ ಇರುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ನೀ ಪೇಯ್ನ್ ಅಂತ ಅಂದ್ಕೊಂಡ್ಲೆ ನಮ್ಗೆ ಏನಾಗುತ್ತೆ ಅಂದರೆ ಮೊಣಕಾಲು ನೋವು ಆ್ಯಂಕಲ್ ಪೇನಿಗೆ ಬರ್ಬೋದು, ಆ್ಯಂಕಲ್ ಪೇನ್ ಹಿಪ್ ಜಾಯಿಂಟ್ಗೂ ಬರ್ಬೋದು. ಓಕೆ. ಆಮೇಲೆ ಸಮ್ಟೈಮ್ಸ್ ಬ್ಯಾಕ್ ಪೇನಿಂದ ಕಾಲ್ಗುಂಟ ಹೊಡ್ತಾ ಬರುತ್ತೆ, ಅದು ರೆಡಿಕ್ಯುಲರ್ ಪೇನ್, ಸಿಯಾಟಿಕಾ ಅಂತ ಹೇಳ್ತೀವಿ. ಅದೂ ನೀಗೆ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅವರಿಗೆ ಫಸ್ಟ್ ಬಂದಾಗ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಅವ್ರ ಹಿಸ್ಟ್ರಿ ಕೇಳಬೇಕು, ಏನಪ್ಪ ನಿಮ್ಗೆ ಹೆಂಗೆ ಸ್ಟಾರ್ಟ್ ಆಯ್ತು ಪೇನು ಅಂತ. ಕೂತು ಹೇಳ್ಬೇಕಾದ್ರೆ ಕೆಲವು ಸತಿ ನೋವಂದ್ರೆ ಕೆಲವು ಸತಿ ಒಳಗಡೆ ಮೆನಿಸ್ಕಸ್ ಅಂತ ಟೇರ್ ಆಗಿರುತ್ತೆ. ಯಂಗ್ ಪೀಪಲಲ್ಲಿ ಮೆನಿಸ್ಕಸ್ ಟೇರ್ ಆಗಿರ್ಬೋದು. ಹಿಸ್ಟ್ರಿ ಇಂಜುರಿಯಲ್ಲಿ ಆಟ ಆಡ್ಬೇಕಾದ್ರೆ ಟ್ವಿಸ್ಟ್ ಆಯಿತು ಅಂದಾಗ ACL ಲಿಗಮೆಂಟ್ ಅಂತ ಟೇರ್ ಆಗಿರುತ್ತೆ, ಅದರಿಂದನೂ ಇರ್ಬೋದು. ಸೊ ನೀ ಬಿದ್ದೋದಂಗೆ ಆಗೋದು, ಲಾಕ್ ಆಗೋದು, ಅದರಿಂದನೂ ಇರುತ್ತೆ. ಸೊ ಇವೆಲ್ಲ ಯಂಗ್ ಪೀಪಲಲ್ಲಿ ಏನಾಗುತ್ತೆ ಅಂದರೆ ಇಂಜುರೀಸ್ ಆಫ್ ದ ಕಾರ್ಟ್ಲೇಜ್ ಆ್ಯಂಡ್ ಲಿಗಮೆಂಟ್ಸ್ ಇರುತ್ತೆ. ಅದೆಲ್ಲ ಆರ್ಥ್ರೈಟಿಸ್ ಅಂತ ಆಗೋದಿಲ್ಲ. ಆರ್ಥ್ರೈಟಿಸ್ ಯಾವ ಥರ ಇರುತ್ತಪ್ಪ ಅಂತಂದರೆ ಇಟ್ ಈಸ್ ಅ ಸ್ಲೋ ಆ್ಯಂಡ್ ಸ್ಟಡಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ರ್ಯಾಜುಲಿ. ಓವರ್ನೈಟ್ ಯಾವುದೂ ಆರ್ಥ್ರೈಟಿಸ್ ಆಗೋದಿಲ್ಲ. ಸೊ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಸಿಮ್ಟಮ್ಸ್ ಅಂತಂದರೆ, ಈಗ ಅವರು 35-40 ಸ್ಟಾರ್ಟ್ ಆಗ್ಬೋದು. ಅವ್ರ ಕಾಲುಗಳು ಬೆಂಡಿರ್ಬೋದು. ಆಮೇಲೆ ಇನ್ನೊಂದು ಸ್ವಲ್ಪ ಒಂದು 5 ವರ್ಷಕ್ಕೆ ಇನ್ನೊಂದು ಸ್ವಲ್ಪ ನಾವು ವಾಕಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ನಡೆಯೋದು. ಈಗ ಮೊದಲು ನಾನು 5 ಕಿಲೋಮೀಟ್ರ್ ನಡೀತಿದ್ದೆ, 7 ಕಿಲೋಮೀಟ್ರ್ ನಡೀತಿದ್ದೆ, 5 ಕಿಲೋಮೀಟ್ರ್ ಆಯಿತು, 3 ಕಿಲೋಮೀಟ್ರ್ ಆಯಿತು, 2 ಕಡಿಮೆ ಗ್ರ್ಯಾಜುವಲ್ ಕಮ್ಮಿ ಆಗ್ತಾ ಹೋಗುತ್ತೆ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್ ನಾನು ವಾರಕ್ಕೆ 15 ದಿವಸಕ್ಕೊಮ್ಮೆ ಟ್ಯಾಬ್ಲೆಟ್ ತೊಗೊತಾ ಇದ್ದೆ, ಈಗ ಅದು ವಾರದಿಂದ ನೆಕ್ಸ್ಟ್ 3 ದಿವಸಕ್ಕೆ ಬಂದಿದೆ, 2 ದಿವಸಕ್ಕೆ ಬಂದಿದೆ, ಈಗ 4 ಬರ್ತಾ ಇಲ್ಲ. ಯೂರಿಕ್ ಆ್ಯಸಿಡ್ ಅನ್ನೋದು ಭಾಳ ಕಾಮನ್ನು, ಎಸ್ಪೆಷಲಿ ಹೈ ಪ್ರೋಟೀನ್ ಡಯಟ್. ಈಗ ಭಾಳ ಜನ ಏನಾಗಿದೆ ಅಂದರೆ ಪ್ರೋಟೀನ್ ಇಂಟೇಕ್ ಭಾಳ ಆಗ್ತಾಯಿದೆ. ಕೆಲವು ಸತಿ ಪ್ರೋಟೀನ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಅಂತ ಹೇಳಿ ಭಾಳ ಜನ ಜಿಮ್ಗೆ ಹೋಗ್ತಾರೆ, ಇಲ್ಲಾಂದರೆ ಅಲ್ಲಿ ಪ್ರೋಟೀನ್ ಪೌಡರ್ ತೊಗೊಂಡ್ಬಿಡ್ತಾರೆ. ಅದೊಂದು ಇಟ್ ಈಸ್ ಆ್ಯಕ್ಚುಲಿ ಭಾಳ ಕಂಟ್ರವರ್ಸಿಯಲ್ ಥಿಂಗ್. ಏಕೆಂದರೆ ಒಂದು ಮನುಷ್ಯನಿಗೆ 1 ಗ್ರಾಮ್ ಪರ್ kg ಪ್ರೋಟೀನ್ ಅನ್ನೋದು ಕೆಲವು ಸತಿ ಜಾಸ್ತಿನೇ ಆಯ್ತಾ ಅನ್ಸ್ಬಿಡುತ್ತೆ. ಎಷ್ಟೋ ಸತಿ ಏನಾಗುತ್ತೆ ಅವ್ರಿಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಆಮೇಲೆ ಅವ್ರದ್ದು ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ಅವ್ರ ಕ್ರಿಯೇಟಿನ್ ಜಾಸ್ತಿ ಆಗಿ ಸಮ್ ಆಫ್ ದೆಮ್ ಪ್ರೋಟೀನ್ ಪೌಡರ್ ತೊಗೊಂಡು ಡಯಾಲಿಸಿಸ್ ಎಲ್ಲ ಎಂಟ್ರಿ ಆಗೋದು ಪ್ರಾಬ್ಲಮ್ ರಿಸ್ಕ್ ಮಾಡ್ಕೊಂಡಿದ್ದಾರೆ ಯಂಗ್ ಪೀಪಲಲ್ಲಿ. ಸೊ ಆದ್ದರಿಂದ ಪ್ರೋಟೀನ್ ಇಂಟೇಕ್ ಅನ್ನೋದು ಯು ಹ್ಯಾವ್ ಟು ಸಿ ಯುವರ್ ಬಾಡಿ, ಮೇಕ್ ಶೂರ್ ದಟ್ ನೀವು ನಿಮ್ಮ ಒಂದು ಕ್ರಿಯಾಟಿನ್ನು, ಕಿಡ್ನಿ ಫಂಕ್ಷನ್ನು ಮತ್ತು ಯೂರಿಕ್ ಆ್ಯಸಿಡು ಎಷ್ಟಿದೆ ಆ ಥರ ಬ್ಯಾಲೆನ್ಸ್ ಮಾಡಿ ತೊಗೊಳೋದು ಒಳ್ಳೆಯದು. ಇಲ್ಲ ಅಂತಂದರೆ ಕಷ್ಟ ಆಯಿತು. ಇದು ಆದಷ್ಟು ನ್ಯಾಚುರಲ್ ಸೋರ್ಸ್ ಇರುವಂಥ ಫುಡ್ ತಗೊಂಡ್ರೆ ನ್ಯಾಚುರಲ್ ಸೋರ್ಸಲ್ಲಿ ಪ್ರೋಟೀನ್ ಒಳ್ಳೆಯದು, ಡೆಫಿನೆಟ್ಲಿ ನ್ಯಾಚುರಲ್ ಸೋರ್ಸಲ್ಲಿ ಭಾಳ ಒಳ್ಳೆಯದು. ಸರಿ ಡಾಕ್ಟರ್, ಇವಾಗ ಎಕ್ಸಸೈಸ್ ಮಾಡುವಂಥವ್ರು ಇವಾಗ ಸಪ್ಲಿಮೆಂಟ್ ಎಲ್ಲ ತಗೊಳ್ತಾರೆ, ಅಂಥವ್ರಿಗೆ ಇದು ತೊಂದರೆ ಆಗತ್ತೆ ಅಂತ ಹೇಳಿದ್ರಿ. ಇವಾಗ ಎಕ್ಸಸೈಸ್ ಮಾಡದೇ ಇದ್ರೂ ಕೂಡ ಕೆಲವರು ಏನಂತಂದ್ರೆ ಸ್ವಲ್ಪ ನಡೆದ್ರೆ ಸಾಕು ನೋವು ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಕಮೋಡ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಭಾಗವಾಗಿರುವಂಥದ್ದು. ಸೊ ಇವಾಗ ಎಷ್ಟೋ ಜನಕ್ಕೆ ಇದನ್ನು ಕೂಡ ನಮ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟು ತೊಂದರೆ ಆಗುತ್ತೆ, ನಮಗೆ ನಡೆದಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ, ಜಾಯಿಂಟ್ಸ್ ಪ್ರಾಬ್ಲಮ್ ಆಗುತ್ತೆ, ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಆಗುತ್ತೆ, ಈ ಥರದ ಸಮಸ್ಯೆಗಳನ್ನು ಹೇಳ್ಕೊಂಡು ಬರುವಂಥವ್ರು ಸಾಕಷ್ಟು ಜನ. ಡಾಕ್ಟರ್, ಈಗೇನಾಗಿದೆ ಅಂದರೆ ನಾವು ನಮ್ಮ ಹಳೇ ಲೈಫ್ ಸ್ಟೈಲ್ ನೋಡಿದಾಗ ನಾವೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಕೆಳಗಡೆ ಊಟ ಮಾಡೋದು ದ ಬೆಸ್ಟ್ ಸೈಂಟಿಫಿಕ್ ವೇ. ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದಾಗಲಿ, ನಾವು ಅಡುಗೆ ಮಾಡೋದ್ರು ಹೆಣ್ಮಕ್ಳು ಕೆಳಗೆ ಕೂತ್ಕೊಂಡೇ ಮಾಡ್ತಾಯಿದ್ರು. ಅವು ಆ್ಯಕ್ಚುಲಿ ಸೈಂಟಿಫಿಕ್ಲಿ ದೇ ಆರ್ ವೆರಿ ಗುಡ್. ಆಫ್ಟರ್ ಸರ್ಟನ್ ಏಜ್ ಆದಮೇಲೆ ಅವ್ರಿಗೆ ನೋವು ಬರೋದಷ್ಟೇ. ಇದೇನಾಗಿದೆ, ಈಗ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ ಆಗ್ತಾಯಿದೆ. ನಾವು ಈಗ ನೀವು ಚಿಕ್ಕಮಗಳಿದ್ದಾಗ ನೋಡಿದಾಗ ಭಾಳ ಆಟ ಆಡೋದಿಲ್ಲ ಇತ್ತು, ಔಟ್ಡೋರ್ ಆ್ಯಕ್ಟಿವಿಟೀಸ್ ಈಗ ಜಾಸ್ತಿ. ಈಗ ಮೊಬೈಲು, TV ಬಂದಮೇಲೆ, ಕಂಪ್ಯೂಟರ್ ಬಂದಮೇಲೆ ಭಾಳ ಔಟ್ಡೋರ್ ಆ್ಯಕ್ಟಿವಿಟಿ ಭಾಳ ಕಡಿಮೆ ಆಗ್ತಾಯಿದೆ. ಸೊ ಏನಾಗಿದೆ, ಮೂಳೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಈಗೇನಾಗುತ್ತೆ, ಫಸ್ಟ್ 30 years ಆಫ್ ಯುವರ್ ಬೋನ್ ಡೆನ್ಸಿಟಿ ನಿಮಗೆ ಡಿಟರ್ಮಿನ್ ಮಾಡುತ್ತೆ ನೆಕ್ಸ್ಟ್ 30 years ಆಫ್ ಯುವರ್ ಮೂಳೆ ಡೆನ್ಸಿಟಿಗೆ. ಹೆಂಗೆ ಅಂತಂದರೆ ಆಸ್ಟಿಯೋಪೊರೋಸಿಸ್ಗೆ. ಸೊ ಆಸ್ಟಿಯೋಪೊರೋಸಿಸಲ್ಲಿ ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಸೊ ದ ಫಸ್ಟ್ 30 years ನಿಮ್ಮ ಲಿಗಮೆಂಟ್ಸ್ ಆಗಲಿ, ಬೋನ್ ಆಗಲಿ, ಕಾರ್ಟ್ಲೇಜ್ ಆಗಲಿ, ಟೆನಾಸಿಟಿ, ಸ್ಟ್ರೆಂತ್ ಆಫ್ ದ ಕಾರ್ಟ್ಲೇಜ್, ಮೂಳೆ, ಈ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ಎಷ್ಟು ಹೆಲ್ತಿ ಡಯಟ್, ಎಷ್ಟು ಸ್ಲೀಪ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಇಟ್ ಡಿಟರ್ಮಿನ್ಸ್ ನೆಕ್ಸ್ಟ್ 30 years ಆಫ್ ಕ್ವಾಲಿಟಿ ಆಫ್ ಲೈಫ್. ಸೊ ಅದೇನಾಗಿದೆ, ಅದು ಫಸ್ಟ್ 30 years ಈಸ್ ಗಾನ್ ಕೇಸ್. ಅವು ಭಾಳ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಇಂಡೋರ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು, ಬರೀ ಓದೋದು ಇಲ್ಲ ಮೊಬೈಲು, ಕಂಪ್ಯೂಟರ್, ಅದರಿಂದ ಭಾಳ ಜನಕ್ಕೆ ಸಿವಿಯರ್ ಪ್ರಾಬ್ಲಮ್ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಬಂದವರಿಗೆ ಅವ್ರಿಗೆ ಪೋಶ್ಚರ್ ಪ್ರಾಬ್ಲಮ್ ಇಂದ ಬ್ಯಾಕ್ ಪೇನು,
ಮತ್ತು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ ಕುತ್ತಿಗೆ ಪೇನು ಭಾಳ ತೊಂದರೆ ಆಗ್ತಾಯಿದೆ. ಸೊ ಇದೆಲ್ಲದು ಈ ಡಿಟರ್ಮಿನ್ಸ್ ಯುವರ್ ಇದು. ಸೊ ಹಾಗಾಗಿ ಫಸ್ಟ್ 30 years ನಾವು ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ಚಿಲ್ಡ್ರನ್ಸಿಗೆ ನಾವು ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ಎಂಕರೇಜ್ ಮಾಡಬೇಕಾಗತ್ತೆ. ಆ್ಯಸ್ ಯು ರೂಲ್ಸ್ ಮಾಡ್ಕೋಬೇಕು. ಈಗ ಹೆಂಗೆ ನಾವು ಮಕ್ಕಳಿಗೆ ಓದಬೇಕು ಅಂತ ಮಾಡ್ತೀವೋ ಬರೀ ಹೋಮ್ವರ್ಕ್ ಕೊಟ್ಟು ಅವರು ಪಾಪ ಕೂಚ್ಬಿಟ್ರಾಗ್ಬಿಡ್ತಾರೆ ಕೂತು. ಸೊ ಅದರಿಂದ ನಾವು ಅದೊಂದು ಫಿಕ್ಸ್ಡ್ ಇದು ಮಾಡಲೇಬೇಕು ಔಟ್ಡೋರ್ ಆ್ಯಕ್ಟಿವಿಟೀಸ್. ಸೊ ಆವಾಗ ಮಾತ್ರ ಮಕ್ಕಳಿಗೆ ಇದಾಗುತ್ತೆ. ಆಮೇಲೆ ನಾವು ವಾಕ್ ಮಾಡೋದು ಕಮ್ಮಿ ಆಗ್ತಾಯಿದೆ. ಈ ವಾಕ್ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ನಾವು ನಡ್ಕೊಂಡು ಹೋಗಿ ಭಾಳ ಜನ ನಡ್ಕೊಂಡು ಹೋಗ್ತಾಯಿದ್ವಿ, ಸೈಕಲ್ ಯೂಸ್ ಮಾಡ್ತಾಯಿದ್ವಿ. ಅದು ಯೂಸ್ ಮಾಡೋಕ್ಕೂ ಆಗಲ್ಲ ಈ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ, ಸೇಫ್ಟಿನೂ ಇಲ್ಲ. ಸೊ ಹಾಗಾಗಿ ನಮಗೆ ಸೆಡೆಂಟ್ರಿ ಲೈಫ್ ಜಾಸ್ತಿ ಆದಂಗೆ ನಿಮ್ಮ ಮೂಳೆ ಡೆನ್ಸಿಟಿ ಕಡಿಮೆ ಆಗಿರುತ್ತೆ. ನಿಮ್ಮ ಮೂಳೆ ಡೆನ್ಸಿಟಿ ಕಮ್ಮಿ ಆದಂಗೆ ನಾನು ವಾಕ್ ಮಾಡೇ ಇಲ್ಲ, ಸಡನ್ನಾಗಿ ವಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೆ ಎಚ್ಚರ ಬಿಡುತ್ತೆ. ನನಗೆ ಈಗ ಐ ವಾಂಟ್ ಟು ವಾಕ್ ಫಸ್ಟ್ ಇಯರ್. ಈಗ 2026 ನಾನು ಈ ವರ್ಷದಿಂದ ನಾನೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀನಿ, ಜಿಮ್ ಜಾಯ್ನ್ ಆಗಿಬಿಡ್ತಾರೆ. ಸಡನ್ನಾಗಿ ಒಂದು 1 kg 10 kg 15 kg ಇಲ್ಲಾಂದರೆ ಸಡನ್ನಾಗಿ ಟ್ರೆಡ್ಮಿಲ್ಲರ್ ರನ್ ಮಾಡೋದು, ಇಲ್ಲಾಂದರೆ ಜಾಗಿಂಗ್ ಹೋಗೋದು. ಸಡನ್ನಾಗಿ ಬಾಡಿ ವಿಲ್ ನಾಟ್ ಟಾಲರೇಟ್. ಸೊ ಇಟ್ ಹ್ಯಾಸ್ ಟು ಬಿ ಸ್ಲೋ ಆ್ಯಂಡ್ ಸಸ್ಟೈನ್ಲಿ ಟು ಇನ್ಕ್ರೀಸ್ ಇಟ್. ಈಗ ನಾನು ಮೊನ್ನೆ ಕೊರೋನಾದಲ್ಲಿ ನೋಡಿದಾಗ ಭಾಳ ಜನಕ್ಕೆ ಸ್ಟ್ರೆಸ್ ಫ್ರ್ಯಾಕ್ಚರ್ ಬಂತು. ಆ ಸ್ಟ್ರೆಸ್ ಫ್ರ್ಯಾಕ್ಚರ್ ಯಾಕೆ ಬಂತು ಅಂತಂದರೆ ಸಡನ್ನಾಗಿ ಅವ್ರು ಇಷ್ಟು ದಿವಸ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿರಲಿಲ್ಲ, ಟೈಮ್ ಸಿಕ್ತು ಅಂತೇಳಿ ಎಲ್ಲರೂ ಮನೆ ಒಳಗೆ ರನ್ ಮಾಡೋದು ವಾಕ್ ಮಾಡೋದು ಮಾಡಕತ್ಬಿಟ್ರು. ಸೊ ಐ ಹ್ಯಾವ್ ಸೀನ್ ಮೆನಿ ಫ್ರ್ಯಾಕ್ಚರ್, ಟಿಬಿಯಾ ಫ್ರ್ಯಾಕ್ಚರ್ಸು, ಲೆಗ್ ಫ್ರ್ಯಾಕ್ಚರ್ಸು, ಫುಟ್ ಫ್ರ್ಯಾಕ್ಚರ್ಸ್ ಎಲ್ಲ ಬಂತು. ಸೊ ಸಮ್ ಆಫ್ ದ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸಲ್ಲಿ ಅವ್ರು ವಾಕೇ ಮಾಡಿರಲ್ಲ, ಅವ್ರು ನೀರು ರಿಪ್ಲೇಸ್ಮೆಂಟ್ ಆದ ಕೂಡಲೇ ನೋವೆಲ್ಲ ಹೋಗ್ಬಿಡುತ್ತೆ, ವಾಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಸಿಕ್ಕಾಬಿಟ್ಟೆ. ಅವ್ರಿಗೆ ಫುಟ್ ಫ್ರ್ಯಾಕ್ಚರ್ಸ್ ಐ ಸೀನ್. ಫುಟ್ ಫ್ರ್ಯಾಕ್ಚರ್ಸ್ ಅವ್ರು ಯಾಕೆಂದ್ರೆ ಅವ್ರಿಗೆ ಆ ಮೂಳೆ ತಡ್ಕೊಂಡೇ ಇರಲ್ಲ, ಅಷ್ಟು ವಾಕೇ ಮಾಡಿರಲ್ಲ ಅವರು. ಸೊ ಸಸ್ಟೈನ್ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಲೇಡಿಲಿ ಇನ್ಕ್ರೀಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅಂದ್ರೆ ಒಂದು ಹಿತಮಿತದಲ್ಲಿ ಒಂದು ರುಟೀನ್ ಹಾಕೊಳ್ಬೇಕು ಎಕ್ಸರ್ಸೈಸ್ ಅನ್ನುವಂಥದ್ದು. ನಾವು ಹಿಂದೆ ಎಲ್ಲ ನಮ್ಮ ತಂದೆ ತಾಯಿಯನ್ನೆಲ್ಲ ಗಮನಿಸ್ಬೋದು ಡಾಕ್ಟರ್. ಏನಂದ್ರೆ ಹೊರಗಡೆಯವರು ಎಷ್ಟೆಲ್ಲ ಓಡಾಡೋರು, ಈಗಲೂ ಕೂಡ ಭಾರ ಎತ್ತುತ್ತಾರೆ, ವಾಕ್ ಮಾಡ್ತಾರೆ. ಅದಕ್ಕೆ ವಯಸ್ಸಾದ್ರೂ ಕೂಡ ಕೂತಲ್ಲಿ ಕೂರಲ್ಲ. ಆದ್ರೆ ನಾವೆಲ್ಲ ಇವಾಗ ಜಡ್ಡನ್ನ ಮೈ ಮೇಲೆ ನಾವೇ ಎಳ್ಕೊಂಡಿದೀವಿ ಅಂತ ಆಯ್ತು ಡಾಕ್ಟರ್. ಹಾಗಾದ್ರೆ ಸರಿ ಡಾಕ್ಟರ್, ಇನ್ನು ಮುಂದಿನ ಹಂತಕ್ಕೆ ಹೋಗೋದಾದ್ರೆ, ಇವಾಗ ನೀವು ಹೇಳಿದ್ರಿ ಏನಂದರೆ ರೋಬೋಟಿಕ್ ಸರ್ಜರಿಯನ್ನು ಯಾವ ಹಂತದಲ್ಲಿ ಮಾಡುವಂಥದ್ದು ಅಂತ ಹೇಳಿ. ಎಷ್ಟೋ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಈ ರೋಬೋಟಿಕ್ ಸರ್ಜರಿ ಅಂದ ತಕ್ಷಣವೇ ಭಯ ಬೀಳ್ತಾರೆ. ಇಲ್ಲಪ್ಪ ಇವಾಗ ನಮಗೆ ರಿಕವರಿ ಹೇಗಾಗುತ್ತೋ ಏನೋ, ನಮಗೆ ನಡೆಯೋಕ್ಕಾಗತ್ತಾ ಇಲ್ವಾ, ಮುಂದೆ ಟೈಮ್ ಎಷ್ಟು ತಗೊಳತ್ತೋ ಏನೋ ಅಂತ. ಆ ಒಂದು ಮನಸ್ಥಿತಿಯನ್ನು ಹೇಗೆ ಹೊರಗೆ ತರ್ತೀರಾ ಅವರನ್ನು? ಸರಿ, ರೋಬೋಟಿಕ್ ಸರ್ಜರಿ ಮಾಡಲಿ, ಕನ್ವೆನ್ಷನಲ್ ಸರ್ಜರಿ ಮಾಡಲಿ, ದ ಪ್ರಿಸಿಷನ್ ಆಫ್ ಸರ್ಜರಿ ಇಸ್ ಭಾಳ ಇಂಪಾರ್ಟೆಂಟು. ಒಂದು ರೈಟ್ ಸೆಲೆಕ್ಷನ್ ಆಫ್ ಪೇಷಂಟ್. ನಾನು ನಿಮಗೆ ಹೇಳ್ದಲ್ಲ, ನೋವಿರಬೇಕು, ಅವರಿಗೆ ಸೌದಿರಬೇಕು, ಆಮೇಲೆ ಅವ್ರ ಮನಸ್ಥಿತಿ ರೆಡಿಯಾಗಿರ್ಬೇಕು, ನಾನು ಆಪ್ರೇಷನ್ ಮಾಡಿ ನಾನು ನಡಿಬೇಕು ಅಂತ. ಅಂಥ ಪೇಷಂಟಿಗೆ ನೀವು ಕರೆಕ್ಟಾಗಿ ಸರ್ಜರಿ ಆಯಿತು ಅಂದರೆ ಇಟ್ ಈಸ್ ಲೀಡ್ಸ್ ಟು ಎ ಫೈನ್ ಫಾಸ್ಟ್ ರಿಕವರಿ. ಇಲ್ಲಿ ಏನಾಗುತ್ತೆ ಅಂದರೆ, ಈ ರೋಬೋಟಿಕಲ್ಲಿ ಏನಂತಂದರೆ ದ ಅಕ್ಯುರೇಸಿ ಆಫ್ ಸರ್ಜರಿ ಆ್ಯಂಡ್ ಪ್ರಿಸಿಷನ್ ಆಫ್ ಗ್ಯಾಪ್ಸ್ ಇಂಪ್ಲಾಂಟ್ಸ್ ಪೊಸಿಷನಿಂಗ್ ಈಸ್ ವೆರಿ ಗುಡ್. ಸೊ ಅದರಿಂದ ನಮ್ಮ ಕಂಟ್ರೋಲ್ ಇರೋದ್ರಿಂದ, ಈಗ ನಾನು ಕೈಯಲ್ಲಿ ಕಟ್ ಮಾಡೋದ್ರಲ್ಲೂ 10 ಸತಿ ಕಟ್ ಮಾಡಿದಾಗ 10 ಸಲನೂ ಬರ್ಬೋದು, ಇಲ್ಲ 8 ಸಲ ಕರೆಕ್ಟಾಗಿ ಬರ್ಬೋದು. ನಾನು ಇಲ್ಲದ ಒಂದು ಗುರಿ ಇಟ್ಟು ಸೆಂಟ್ರಿಗೆ ಅಲ್ಲಿ ಹೊಡೆದೆ ಅಂದರೆ 10 ಬಾಣ ಬಿಟ್ಟಂಗೆ ಅರ್ಜುನ. ಸೊ ಅದು 10 ಸಲನೂ ಕರೆಕ್ಟಾಗಿ ಸೆಂಟ್ರ್ ಆಫ್ ದ ಫಿಶ್ ಹೈ ಹೋದಂಗೆ ಅಲ್ಲಿಗೆ ಸೆಂಟ್ರಿಗೆ ಹೋಗೋದಾದರೆ 10 ಸಲನೂ ರೋಬೋಟಿಕಲ್ ಹೋಗುತ್ತೆ. ಅಲ್ಲಿ ನೀವು ಪ್ರೀ ಆಫ್ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿದರೆ. ಇಲ್ಲ ನಾನು ಕೈಯಲ್ಲಿ ಹೊಡೆದಾದರೆ ನಾನು 8 ಸಲ ಹತ್ರ ಹೋಗ್ಬೋದು, 2 ಸಲ ಅಲ್ಲಿ ಇಲ್ಲಿ ಹೋಗ್ಬೋದು. ಸೊ ಎ ಫ್ಯೂ ಮಿಲಿಮೀಟರ್ ಇಯರ್ ಎಂಡ್ ದೇರ್ ಅಂದರೆ ಔಟ್ ಲೇಯರ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ ರೋಬೋಟಿಕ್ ಸರ್ಜರಿ ಅಲ್ಲಿ. ಕನ್ವೆನ್ಷನಲ್ ಸರ್ಜರಿ ಸ್ವಲ್ಪ ಔಟ್ಲೇಯರ್ಸ್ ಬರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಸರ್ಜನಲ್ಲಿ ಅಷ್ಟು ಡಿಫ್ರೆನ್ಸ್ ಏನು ಆಗಲಿಕ್ಕಿಲ್ಲ. ಹಾಗಾದ್ರೆ ಪ್ರೀ ಆಫ್ ಪ್ಲ್ಯಾನಿಂಗ್ ಇನ್ ಕನ್ವೆನ್ಷನಲ್ ಸರ್ಜರಿ ಆಲ್ಸೋ ಇಂಪಾರ್ಟೆಂಟ್, ರೋಬೋಟಿಕ್ ಸರ್ಜರಿ ಆಲ್ಸೋ ಇಂಪಾರ್ಟೆಂಟ್. ರೋಬೋಟಿಕ್ ಸರ್ಜರಿ ಐ ಕ್ಯಾನ್ ರೀಪ್ರೊಡ್ಯೂಸ್ n number of times whatever I want without my tiredness. I can do many surgeries as possible ಅಂತ. ಅದರಿಂದ ಪೇಷಂಟ್ ರಿಕವರಿನೂ ಫಾಸ್ಟ್ ನೋಡಿದ್ದೀನಿ ಆ್ಯಂಡ್ ಆಲ್ ಆರ್ ಹ್ಯಾಪಿ. ಓಕೆ, ಅಂದರೆ ನೀವು ಒಂದು ಪೇಷಂಟ್ನ ಅನಾಲಿಸಿಸ್ ಮಾಡಿ ಅದೆಲ್ಲ ರಿಪೋರ್ಟ್ ನೀವು ರೋಬೋಟಿಕ್ ಕೊಟ್ಟ ನಂತರ ಅದು ನಿಮಗೆ ಒಂದು ಸಜೆಷನ್ ಅನ್ನ ಕೊಡುತ್ತೆ, ಇಷ್ಟು ಮಿಲಿಮೀಟರಲ್ಲಿ ಇಷ್ಟು ಅಂಚಿನಲ್ಲಿ ನೀವು ಆಪರೇಟ್ ಮಾಡಿ. ಆಮೇಲೆ ಇಂಟ್ರಾ ಆಪರೇಟಿವ್ ಲಿಗಮೆಂಟ್ ಲ್ಯಾಕ್ಸಿಟಿ ಟೈಟ್ನೆಸ್ ನೋಡಿ ಮತ್ತೆ ರೀಅಡ್ಜಸ್ಟ್ ಮಾಡಿ, ದೆನ್ ರೋಬೋ ಕಟ್ ದ ಬೋನ್, ದೆನ್ ವಿ ಟ್ರಯಲ್ ಹಾಕಿ ಇಂಪ್ಲಾಂಟ್ ಹಾಕಿ ಚೆಕ್ ಮಾಡಿ ಅದು ತೆಗೆದು ಎಲ್ಲ ಓಕೆ ಇದ್ರೆ ಫೈನಲ್ ಇಂಪ್ಲಾಂಟೇಷನ್ ಮಾಡಿ. ಓಕೆ ಡಾಕ್ಟರ್, ಇದು ಇವಾಗ ಅಡ್ವಾನ್ಸ್ ಬಂದಿರುವಂಥದ್ದು ರೋಬೋಟಿಕ್ ಅನ್ನುವಂಥದ್ದು. ಮುಂಚೆ ಎಲ್ಲ ಈ ಥರದ ಟ್ರೀಟ್ಮೆಂಟ್ಗಳೆಲ್ಲ ಇರಲಿಲ್ಲ. ಇವಾಗ ಜನರಲ್ಲಿ ಅದೇ ಒಂದು ಪ್ರಶ್ನೆ ಏನಂದರೆ, ಮುಂಚೆ ರೋಬೋಟಿಕ್ ಇಲ್ಲದೇ ಇರೋಂಥ ಸಂದರ್ಭದಲ್ಲೂ ಕೂಡ ಈ ಸರ್ಜರಿಗಳು ನಡೀತಾ ಇತ್ತು. ಇವಾಗ
ಈ ರೋಬೋಟಿಕ್ ಬಂದ ಮೇಲೆ ಸಕ್ಸಸ್ ರೇಟ್ ಹೆಚ್ಚಾಗಿದೆ ಅನ್ನುವಂಥದ್ದು, ಸೊ ಅದ್ರ ಬಗ್ಗೆ ಹೇಳೋದ? ಕೇಳುವ ನೋಡಿ, ಇದು ಹೇಳಿದಲ್ಲ ನಿಮಗೆ, ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ರೋಬೋಟಿಕಲ್ಲಿ ಇದು ಅಕ್ಯುರಸಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಹಾಗಾಗಿ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾನು ಫಸ್ಟ್ ನಾನು 10 years ಇದು ಕಂಪ್ಯೂಟರ್ ಸರ್ಜರಿ ಮಾಡಿದ್ವಿ. ವೆನ್ ಐ ಸ್ಟಾರ್ಟೆಡ್ ಮೈ ಟ್ರೈನಿಂಗ್, ಮೈ ಅವರ್ ಬಾಸ್ ಇಸ್ ದ ಫಸ್ಟ್ ಪರ್ಸನ್ ಟು ಬೈ ಎ ಕಂಪ್ಯೂಟರ್ ಸರ್ಜರಿ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ಬೋದು. ಬಾಂಬೆದಲ್ಲಿ 10 ವರ್ಷ ಅದು ರೆಗ್ಯುಲರ್ ಆಗದೇ ಮಾಡ್ತಾ ಇದ್ವಿ. ಅವಾಗ ದೆನ್ ಐ ಗಾಟ್ ಅನ್ ಐಡಿಯಾ ಅಬೌಟ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಆಲ್ ಇದು ಆ ಥರ ತಿಳ್ಕೊಂಡ್ವಿ. ಅದಾದಮೇಲೆ ನಾನು ಬೆಂಗಳೂರು ಬಂದಾಗ ಅಲ್ಲಿ ಕಂಪ್ಯೂಟರ್ ಸರ್ಜರಿ ಇತ್ತು, ಆಮೇಲೆ ಅದು ವರ್ಕ್ ಆಗ್ತಿರಲಿಲ್ಲ. ದೆನ್ ಐ ಹ್ಯಾಡ್ ಟು ಡೂ ಕನ್ವೆನ್ಷನಲ್ ಸರ್ಜರೀಸ್. ಕನ್ವೆನ್ಷನಲ್ಲಿ ಕಂಪ್ಯೂಟರ್ ಥರ ಆ್ಯಕ್ಯುರಸಿ ಹೆಂಗೆ ಡೆವಲಪ್ ಮಾಡ್ಕೊಂತ ಐ ಕೀಪ್ ಆನ್ ಡೂ ಸ್ಟಡೀಸ್ ಆ್ಯಂಡ್ ಪಬ್ಲಿಷ್ ಮೈ ಪೇಪರ್ಸ್ ಆನ್ ಹೌ ಟು ಗೆಟ್ ಪ್ರಾಪರ್ ಅಲೈನ್ಮೆಂಟ್ ಅಂತೇಳಿ. ಸೊ ಆ ಒಂದು 10 years ಎಕ್ಸ್ಪೀರಿಯನ್ಸ್ ಕನ್ವೆನ್ಷನಲ್ ಮತ್ತು ಕಂಪ್ಯೂಟರ್. ನೋ ಐ ಗಾಟ್ ದ ರೋಬೋ, ಇಟ್ ಮೇಕ್ಸ್ ಮೈ ಲೈಫ್ ಈಸಿಯರ್. ಸೊ ಇದರಿಂದ ನನಗೆ ಭಾಳ ಈಸಿಯಾಗಿ ಸರ್ಜರಿ ರೋಬೋಟಿಕ್ ಸರ್ಜರಿ ಮಾಡ್ಬೋದು ಅಂತ. ಹಾಗಾಗಿ ಹೇಳಿದ್ರು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯುವರ್ ಪೇಷಂಟ್ ಸೆಲೆಕ್ಷನ್ ಆ್ಯಂಡ್ ಈಸ್ ವೆರಿ ಇಂಪಾರ್ಟೆಂಟ್. ವೆದರ್ ಅವರಿಗೆ ಸರ್ಜರಿ ಬೇಕೋ ಬೇಡ. ನಾನು 2 ಕಾಲಿದ್ದು ಒಂದು ಕೂಡಲೇ 2 ಕಾಲು ಮಾಡಬೇಕಂತೇನಿಲ್ಲ. ಯಾರಿಗೆ ನೋವಿದ್ದು 2 ಕಾಲಲ್ಲಿ 2 ಕಾಲು ಬೇಕಾಗುತ್ತೆ. ಇದು ಸ್ಟ್ಯಾಗರ್ಡ್ ಅಂತ ಮಾಡ್ತೀವಿ, 1 ದಿವಸ ಇವತ್ತು ಮಾಡಿ 2-3 ದಿವಸ ಬಿಟ್ಟು ಇನ್ನೊಂದು ಮಾಡ್ಬೋದು. 2 ಕೆಲವು ಸತಿ ನೋವಿಲ್ಲ ಅಂದರೆ ಮಾಡಲೇಬೇಕಾಗಿಲ್ಲ. ಒಂದು ಕಾಲು ಬಿದ್ದರೆ ಒಂದೇ ಕಾಲು ಮಾಡಿದರೆ ಅವ್ರ ರಿಕವರಿ ಫಾಸ್ಟ್ ಇರುತ್ತೆ. ಸೊ ಆ ಥರದ ಪೇಷಂಟ್ಗಳು ಬರ್ತಾರೆ ಡಾಕ್ಟರ್, ಅಂದರೆ 2 ಕಾಲು ನಮಗೆ ಸರ್ಜರಿ ನೋವಿದೆ, 2 ಕಾಲಿಗೂ ಬೇಕಾಗ 2 ಕಾಲು ಬೇಕು ಅಂದಾಗ ನಾವು ಏನು ಮಾಡ್ತೀವಿ, ಇವತ್ತೊಂದು ಮಾಡಿ ಇಮಿಡಿಯೇಟ್ ವಾಕ್ ಮಾಡಿಸಿ 2 days ಅಬ್ಸರ್ವ್ ಮಾಡಿ ದೆನ್ ವಿ ಕ್ಯಾನ್ ಡೂ ಅದರ್ ಸೈಡ್. ಅಂದ್ರೆ ಅದು ಮಾಡೋದ್ರಿಂದ ರಿಕವರಿ ಟೈಮ್ ಸೇಫ್ ಆಗುತ್ತೆ. ದೇವ್ರಿಗೆ ಒಂದು ಕಾಲ್ ಮಾಡಿ ಕೊಟ್ಟರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಕಾಂಪ್ಲಿಕೇಶನ್ಸ್ ರೇಟ್ಸ್ ಕಡಿಮೆ ಆಗಿರುತ್ತೆ, ICU ಹೋಗೋದು ಕಮ್ಮಿ ಆಗುತ್ತೆ, ಎಂಬಾಲಿಸಮ್ ಅಂತ ರಿಸ್ಕ್ ಇರೋದಿಲ್ಲ. ಸೊ ಅದೊಂದರಿಂದ ದೀಸ್ ಆರ್ ಆಲ್ ಅಡ್ವಾಂಟೇಜಸ್ ಐ ಫೌಂಡ್ ಅಂತ ನಾನು ಇದರಿಂದ ಉಪಯೋಗಗಳನ್ನು ನೋಡ್ಕೊಂಡು ಈ ಥರ ಫಾಲೋ ಮಾಡ್ತಾ ಇದ್ದೀನಿ. ಸೊ ನನ್ನಿಂದ ಪೇಷಂಟ್ಸ್ ಆರ್ ಹ್ಯಾಪಿ ಈ ಒಂದು ಟ್ರೀಟ್ಮೆಂಟಿಂದ. ಸರಿ ಡಾಕ್ಟರ್, ಇನ್ನು ಈ ರೋಬೋಟಿಕ್ ಸರ್ಜರಿ ಮಾಡಿದ್ಮೇಲೆ ಅವರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿ? ರೋಬೋಟಿಕ್ ಸರ್ಜರಿಯಲ್ಲಿ, ಕನ್ವೆನ್ಷನಲ್ ಸರ್ಜರಿಯಲ್ಲಿ ಇದು ಪೇಷಂಟ್ಸು ಫಿಸಿಯೋಥೆರಪಿ ಫಸ್ಟ್ 2 to 3 weeks ಇಂಪಾರ್ಟೆಂಟು. ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟು. ಆಮೇಲೆ 2 to 3 months ಟಿಶ್ಯೂ ವಾಸಿ ಆಗೋ ತನಕ ಅವ್ರಿಗೆ ನೋವು ಇರುತ್ತೆ, ಇಲ್ಲ ಅಂತಿರಲ್ಲ. ಆ ನೋವು ತಡ್ಕೊಳೋ ತನಕ ಸ್ವಲ್ಪ ಅವರಿಗೆ ಮೈಂಡು ಸೆಟ್ ಆಗಿ ರೆಡಿ ಮಾಡಿಕೊಂಡು, ಸೊ ಅವ್ರಿಗೆ ಮಾತ್ರೆ ಗಿತ್ರೆ ತೊಗೊಂಡು ಕರೆಕ್ಟಾಗಿ ಫಿಸಿಯೋಥೆರಪಿ ಡಾಕ್ಟರ್ ಹತ್ರ ಟಚಲ್ಲಿ ಇದ್ದಾಗ ಏನು ತೊಂದರೆ ಇರಲ್ಲ. ಸ್ವಲ್ಪ ಬೆಳಗ್ಗೆ ಕೆಲವರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ನರ್ವಸ್ನೆಸ್ ಇರುತ್ತೆ, ಅದೆಲ್ಲ ಡಾಕ್ಟರ್ ಹತ್ರ ಫ್ರೀಕ್ವೆಂಟಾಗಿ ಚೆಕಪ್ ಮಾಡಿಕೊಂಡು ಕಂಟ್ರೋಲಾಗಿ ಇಟ್ಕೊಂಡು. ಸೊ ಆ್ಯಂಡ್ ಎಲ್ಡರ್ಲಿ ಪೀಪಲ್ ಅಂತಂದರೆ ಲಾಟ್ ಆಫ್ ಡಯಾಬಿಟೀಸ್ ಪೇಷಂಟ್ ಇರ್ತಾರೆ, ಹೈಪರ್ಟೆನ್ಷನ್ ಪೇಷಂಟ್ ಇರ್ತಾರೆ, ಕಾರ್ಡಿಯಾಕ್ ಪೇಷಂಟ್ಸ್ ಇರ್ತಾರೆ, ಯೂರಿನರಿ ಇನ್ಫೆಕ್ಷನ್ ಪೇಷಂಟ್ ಇರ್ತಾರೆ, ಪ್ರಾಸ್ಟೇಟ್ ಪೇಷಂಟ್ ಇರ್ತಾರೆ, ಕ್ಯಾಟ್ರಾಕ್ಟ್ ಪೇಷಂಟ್ ಇರ್ತಾರೆ. ಸೊ ಇವೆಲ್ಲ ಮೆಡಿಕಲ್ ಇವನ್ನೆಲ್ಲನೂ ಮಲ್ಟಿ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಈ ಕಾರ್ಡಿಯಾಲಜಿಸ್ಟು, ಫಿಸಿಷಿಯನ್ನು ಜೊತೆಗೆ ನಮಗೆ ಅದರ್ ಸ್ಪೆಷಾಲಿಟಿ ನೆಫ್ರಾಲಜಿಸ್ಟ್, ಭಾಳ ಜನ ಕಿಡ್ನಿ ಫೇಲ್ಯೂರ್ಸ್ ಇರಲ್ಲ ಇರುತ್ತೆ. ಅಂದರೆ ಕಿಡ್ನಿ ಫೇಲ್ಯೂರ್ ಅಂದರೆ ರೀನಲ್ ಇಶ್ಯೂ ಅಂತ ಹೇಳ್ತೀವಿ, ಕ್ರಿಯಾಟಿನ್ ಜಾಸ್ತಿ ಇರುತ್ತೆ. ಸೊ ಅವರೆಲ್ಲರೂ ಮಲ್ಟಿ ಸ್ಪೆಷಲ್ ಮೊಡಲ್ ಆಫ್ ಟ್ರೀಟ್ಮೆಂಟಲ್ಲಿ. ಸೊ ಇವನ್ನೆಲ್ಲ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲ ಸೇರಿ ಕೆಲಸ ಮಾಡೋದ್ರಿಂದ ಪೇಷಂಟ್ ರಿಕವರಿ ವಿಲ್ ಬಿ ವೆರಿ ಸ್ಮೂತ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ಬೆಟರ್. ಅಂದರೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇಂದ ಬಂದಂಥವ್ರಿಗೂ ಕೂಡ ನೀವು ಒಂದು ಏನು ಸಜೆಷನ್, ಅವ್ರಿಗೆಲ್ಲರೂ ಕಂಟ್ರೋಲ್ ಮಾಡ್ಕೊಂಡು ಮಾಡಬೇಕು. ಈಗ ಶುಗರ್ ಬಂದ ಕೂಡಲೇ ಮಾಡೋಂಗಿಲ್ಲ, ಶುಗರ್ ಇನ್ಫೆಕ್ಷನ್ ಆಗುತ್ತೆ ಅಂತ. ಯಾರಿಗೆ ಶುಗರ್ ಇರೋರಿಗೆ ಯಾರಿಗೆ ಮಾಡಬೇಕು ಅಂದರೆ ಇಂಪಾರ್ಟೆಂಟು. ಅಲ್ಲಿ HbA1c ಶುಗರ್ಲಿ <7 ಇದ್ದರೆ ಬೆಸ್ಟು. ಈಗ 9 ಇದೆ ಅಂತ ಹೇಳಿ ನನಗೆ ಯಾರಿಗೆ ಇನ್ಸುಲಿನ್ ಡ್ರಿಪ್ ಹಾಕಿ ಕಂಟ್ರೋಲ್ ಮಾಡಿ 2 ದಿವಸದಲ್ಲಿ ಮಾಡ್ಬೋದು. ಬಟ್ ದ ಹೋಲ್ ಬಾಡಿ ವಿಲ್ ಬಿ ಗ್ಲೂಕೋಸ್ ಲೇಡೆಂಟ್ ಸೆಲ್ಸ್ ಇರೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. HbA1c 9-11 ತನಕ ಇರೋರಿಗೆಲ್ಲ ಮಾಡಿದರೆ. ಸೊ ಅದರಿಂದ ಸಸ್ಟೈನ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಮಾಡೋದು ಒಳ್ಳೆಯದು. ಸಪೋಸ್ ಈಗ ನಾಳೆ ನಾನು 9 ಇರೋ ಪೇಷಂಟಿಗೆ ಅಡ್ಮಿಟ್ ಮಾಡಿ ಸರ್ಜರಿ ಅಂದ್ಕೂಡಲೇ ನಾಳೆ ಅಂದ್ಕೂಡಲೇ ಅವ್ರು ಟೆನ್ಷನ್ ಆಗ್ಬಿಡುತ್ತೆ. ಆ ಸ್ಟ್ರೆಸ್ಸಿಗೆ ಇಟ್ಸೆಲ್ಫ್ ಶುಗರ್ ಜಾಸ್ತಿ ಆಗುತ್ತೆ. ಸೊ ಅನ್ಕಂಟ್ರೋಲ್ಡ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಶುಗರ್. ಅವಾಗ ಮತ್ತೆ ಶುಗರ್ ಇದಾದಾಗ ಮತ್ತೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಥರ ಬ್ಲಡ್ ಪ್ರೆಷರು ಅಷ್ಟೇ, ಹಾರ್ಟ್ ರಿಲೇಟೆಡ್ ಇಶ್ಯೂನು ಅಷ್ಟೇ. ಸರಿ ಡಾಕ್ಟರ್, ಈಗ ಇದೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇಂದಾಗಿ ಬಂದಿರುವಂತಹ ಪೇಷಂಟ್ಸ್ ಏನಿರ್ತಾರೆ, ನೀವು ಹೇಳಿದ್ರಿ ಅಂದರೆ BP ಇರುತ್ತೆ, ಕೆಲವ್ರಿಗೆ ಶುಗರ್ ಇರುತ್ತೆ. ಈ ಥರ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ನಾರ್ಮಲ್ಲಿಗೆ ತಂದು ಅವರ ಪ್ರಾಬ್ಲಮ್ಸ್ನ ಆ ನಂತರ ನೀವು ಟ್ರೀಟ್ಮೆಂಟ್ ಮಾಡುವಂಥದ್ದು ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿದ್ರು? ಇಟ್ ಇಸ್ ಚಾಲೆಂಜಿಂಗ್ ಏನಂತಲ್ಲ, ಆ್ಯಕ್ಚುಲಿ ಇಟ್ ಇಸ್ ಏನಂತಂದರೆ ಪೇಷಂಟಿಗೆ ಅರ್ಥ ಮಾಡಿಸ್ಬೇಕು, ಅವ್ರ ರಿಲೇಟಿವ್ಸ್ಗೆ ಅರ್ಥ ಮಾಡಿಸ್ಬೇಕು. ನಾವಾದರೂ ಭಾಳ ಪೇಷಂಟ್ಗೆ ಎಂಪತಿ ಆಗಿರಬೇಕು. ಎಂಪತಿ ಅಂತಂದರೆ ನಮ್ಗೆ ಹೇಳ್ನಲ್ಲ, ಈಗ ನಮ್ಮಪ್ಪ ಅಮ್ಮಗಾಗಿದ್ರೆ ನಾನು ಮಾಡ್ತಾ ಇದ್ನ ಸರ್ಜರಿ ಅವರಿಗೆ, ಆಗಿದ್ದ ಮಾಡದಿದ್ದರೆ ಮಾತ್ರ ಅಡ್ವೈಸ್ ಮಾಡ್ತೀನಿ, ಇಲ್ಲದ್ರೆ ಸುಮ್ಮನೆ ಬಂದವರಿಗೆಲ್ಲ ನಾನು ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಜನ ಅಮಾಯಕರು ಬಂದಿರ್ತಾರೆ, ಕಾಲು ನೋವು ಸೋದಿರುತ್ತೆ ಫುಲ್ಲು, ಅವ್ರಿಗೆ ದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ನೋವಿರಲ್ಲ ಅವ್ರಿಗೆ, ಅಂತಾರೆ ನಾನು ಸರ್ಜರಿ ಮಾಡೋಕ್ಕೆ ಹೋಗಲ್ಲ.
ಯಾರಿಗೆ ಕೆಲವರಿಗೆ ಅಗತ್ಯ ಇದೆಯೋ ನೋವು ಭಾಳ ಇರುತ್ತೆ ಕೆಲವರಿಗೆ, ಅವ್ರಿಗೆ ಸೌದಿರಲ್ಲ, ಅವರಿಗೆ ಎಮೋಷನಲ್ಲು ಆರ್ ಪೇಯ್ನ್ ಟಾಲರೇಟಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಅವರಿಗೆ ನಾವು ಸರಿಯಾಗಿ ಮತ್ತೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ತೋರಿಸಿ ನೀವು ಬೇಡ ವೆಯ್ಟ್ ಮಾಡಿ ಮತ್ತೆ ಟು ಬಿಲ್ಡ್ ಅಪ್ ದೇರ್ ಮಸಲ್ಸ್ ಆ್ಯಂಡ್ ಕಾರ್ಟ್ಲೇಜ್ ಲುಬ್ರಿಕೇಟ್ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಸೊ ಹಾಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಎಂಪತಿ ಭಾಳ ಇಂಪಾರ್ಟೆಂಟ್. ಅದು ಇಂಗ್ಲೀಷ್ನಾಗ ಎಂಪತಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಧರ್ಮ ಅಂತ ಹೇಳ್ತೀವಿ. ಅಂದರೆ ನಮ್ಮ ಅಪ್ಪ ಅಮ್ಮ ಆಗಿದ್ರೆ ನಾವು ಮಾಡಬೇಕಾಗಿದ್ರೆ ಮಾತ್ರ ಮಾಡಬೇಕು, ಪೇಷಂಟಿಗೆ ಮಾಡಬೇಕು, ಭಾಳ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಭಾಳ ಕಷ್ಟ. ಆಮೇಲೆ ಪೇಷಂಟನ್ನು ಒಂದು ಅವರಿಗೆ ನಂಬಿಕೆ ಉಳಿಸ್ಕೋಬೇಕು. ಅವು ಬಂದಿರೋದ್ಮೇಲೆ ನಂಬಿಕೆ ಅಂತ ಬಂದಿರ್ತಾರೆ, ದೇವರು ಅಂತ ಪೇಷಂಟ್ ಬರ್ತಾರೆ, ಅದು ನನಗೆ ಪೇಷಂಟೇ ದೇವರು, ಅದು ಇಂಪಾರ್ಟೆಂಟ್. ಇಲ್ಲಿ ಪೇಷಂಟು ದೇವ್ರು ಅಂದಾಗ ಅಥವಾ ನನಗೆ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲೇ ಒಂಥರ ದೇವಸ್ಥಾನ ಇದ್ದಂಗೆ. ಈಗ ಭಾಳ ಜನಕ್ಕೆ ಈಗ ನಾ ಕಾರ್ಪೊರೇಟ್ ಹಾಸ್ಪಿಟ್ಲಾಗ ಡಾಕ್ಟ್ರ್ ಅಂದ್ರೆ ಸರ್ಜರಿ ಮಾಡೋಕ್ಕೆ ಕೂತ್ಬಿಟ್ಟಿರ್ತಾರಂತ, ಎಲ್ಲ ಡಾಕ್ಟ್ರುಗಳು ಆ ಥರ ಇರಲ್ಲ. ಆದರೆ ಎಲ್ಲೋ ಒಂದು ಹೊರಗಿದೆ, ಅದು ಬ್ಯಾಡ್ ನ್ಯೂಸ್ ಆಗಿ ಸ್ಪ್ರೆಡ್ ಆಗುತ್ತೆ. ಆ ಥರ ಇಲ್ಲ. ಈಗ ನಮ್ಮ ಪೇಷಂಟೇ ದೇವರು, ಹಾಸ್ಪಿಟ್ಲೇ ದೇವಸ್ಥಾನ. ಹಿಂದೂಗಳಿಗಾದರೆ ದೇವಸ್ಥಾನ, ಕ್ರಿಶ್ಚಿಯನ್ಸ್ಗಾದರೆ ಚರ್ಚು, ಮುಸ್ಲಿಮ್ಸ್ ಆದರೆ ಮಸ್ಜಿದ್. ಇಲ್ಲಿ ಪೇಷಂಟ್ ಕೇರ್ ಅನ್ನೋದು ಯಾಕಪ್ಪ ಅಂತಂದ್ರೆ ಅವ್ರು ಚೆನ್ನಾಗಿ ಓದು ಸಾಕು, ಅಷ್ಟೇ ನನಗೆ ಬೇಕಾಗಿದೆ, ನಮ್ಗೆ ಇನ್ನೇನು ಬೇಕಾಗಿಲ್ಲ. ಏನಕ್ಕೆ ಅಂದ್ರೆ ಜೀವವನ್ನ ಕಳ್ಕೊಳ್ಳುವಂತ ಹಂತದಲ್ಲಿ ನಿಮ್ಮ ಹತ್ರ ಬಂದಾಗ ಜೀವ ಇಲ್ಲಿ ನನಗೆ ನೀ ಸರ್ಜರಿ ಪಾಪ ನಾವು ನಡೆದ್ರೆ ಸಾಕು ಅಂತ ಬಂದಿರ್ತಾರೆ. ನಾನು ನಡಿತೀನಿ ಡಾಕ್ಟ್ರೆ, ನಾನು ಬದುಕಿ ಬರ್ತೀನ ಅಂತ ಅವ್ರಿಗೆ ಆ ಒಂದು ಧೈರ್ಯ ಬರ್ತಾರೆ. ಸೊ ಅವ್ರು ವಾಪಸ್ ನನ್ನ 90 years ಎಲ್ಲ ನಡೆದಿರೋರು 85 years ಎಲ್ಲ ನಡಿಬೇಕಾದ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ, ಕೆಲವರೆಲ್ಲ ಭಾಳ ಬೆಂಡಾಗಿ ಬಂದಿರ್ತಾರೆ. ಸೊ ಅವರೆಲ್ಲ ಈಗ ಎಷ್ಟು ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ ಅಂತಂದರೆ ಅವರು ಎಷ್ಟು ದಿನ ಹೇಳ್ತಾರೆ. ಒಂದೊಂದು ಫ್ಯಾಮಿಲಿಯಲ್ಲಿ ನಾನು 10-15 ಜನಕ್ಕೆ ಮಾಡಿದ್ದೀನಿ. ಕೆಲವೊಂದು ಊರಲ್ಲಿ ಬಂದಿದ್ರು, ಮೊನ್ನೆ ಆನಂದಪುರ ಹತ್ರ ವಿಲೇಜಲ್ಲಿ, ಅವರು ವಿಲೇಜ್ ಸುತ್ತಮುತ್ತ ಹಳ್ಳಿ ಎಲ್ಲ ಸುಮಾರು 60-100 ಜನಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಬಂದಿರೋ. ಸೊ ಎಲ್ಲರಿಗೂ ನಾವು ರಿಸಲ್ಟ್ಸ್ ಕೊಡ್ತಾ ಹೋದಂಗೆ ಪೇಷಂಟಿಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಸೊ ಬಂದು ಸರ್ಜರಿ ಮಾಡಿಸ್ಕೊಂಡು ಡಾಕ್ಟರ್, ಈ ಸರ್ಜರಿ ಮಾಡಿದ್ಮೇಲೆ ಅಂದ್ರೆ ಅದರದ ಲೈಫ್ ಸ್ಪ್ಯಾನ್ ಎಷ್ಟು? ಅಂದ್ರೆ ವೆಲ್ ಡನ್ ಸರ್ಜರಿ ಅಂತ ಹೇಳ್ತೀವಿ. ಪ್ರಾಪರ್ ಅಲೈನ್ಮೆಂಟ್ ಅಂತ ಭಾಳ ಇಂಪಾರ್ಟೆಂಟ್. ಅದೇ ರೋಬೋಟಿಕ್ ಸರ್ಜರಿ ಅಲೈನ್ಮೆಂಟ್ ಅನ್ನೋ ಬಗ್ಗೆ. ಅದು ಅಲೈನ್ಮೆಂಟ್ ಇಸ್ ಅ ಬಿಗ್ ಇಶ್ಯೂ. ಆಮೇಲೆ ಲಿಗಮೆಂಟ್ ಬ್ಯಾಲೆನ್ಸ್, ಫಿಕ್ಸೇಷನ್, ಈ 3 ಪ್ರಿನ್ಸಿಪಲ್ ಫಾಲೋ ಮಾಡಿದ್ವಿ ಅಂದರೆ ಯೂಶಲಿ 20 years 15-20 years ಬಂದೇ ಬರುತ್ತೆ. ಅದಕ್ಕಿಂತ ಜಾಸ್ತಿನೇ ಬರ್ಬೋದು. ಸರಿ, ಇವಾಗ ವಯಸ್ಸಾಗಿರೋರಿಗೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಯ್ತು, ಇನ್ನು ತುಂಬಾ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಿದ್ದು ಮೂಳೆ ಏಟ್ ಮಾಡ್ಕೊಂಡವ್ರು ಒಂಥರ ಆಗಿರ್ಬೋದು, ಅದನ್ನ ಡಯಾಗ್ನೋಸ್ ಮಾಡ್ಕೋಬೇಕು. ಈಗ ಮೂಳೆ ಏಟ್ ಆಗಿದ್ರೆ ಫ್ರಾಕ್ಚರ್ ಫಿಕ್ಸ್ ಮಾಡ್ಕೋಬೇಕು. ಲಿಗಮೆಂಟ್ ಸರ್ಜರಿ ಆದ್ರೆ ಲಿಗಮೆಂಟ್ ಸರ್ಜರಿ ಮಾಡ್ಕೋಬೇಕು. ಸಮ್ಟೈಮ್ಸ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆದ್ರೆ ಯಂಗ್ ಏಜ್ ಅಲ್ಲಿ ನಾನು 19 years ಓಲ್ಡ್ವರೆಗೂ ಈ ಸರಿ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಅವ್ನು 17 years ಕಾಲೇಜ್ ಹುಡುಗ. ಅವನಿಗೆ ಮೊನ್ನೆ ಕೊರೋನಾ ಟೈಮಲ್ಲಿ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆಗಿ ಪಾಪ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಸೊ ಅವನಿಗೆ ನೀವು ವಯಸ್ಸಾಗಿ ಕಮ್ಮಿ ಇದೆಯಪ್ಪ, ನೀನು ಹಂಗೆ ಇರುವಂತಂದ್ರೆ ಅವನು ಕಾಲೇಜ್ಗೆ ಹೋಗಿ ಸ್ಟಡೀಸ್ ಮಾಡಿ ಸೆಟ್ಲ್ ಆಗೋದು ಇಂಪಾರ್ಟೆಂಟು. ನಾನು 30-45 ವರ್ಷ ಆಗ್ತಕ್ಕಂಥ ಹಂಗೆಕ್ಕಾಗಿ ಅಂತಂದ್ರೆ ಅವ್ನ ಜೀವನ ಏನಾಗಬೇಕು. ಆ ಮೊಮೆಂಟಲ್ಲಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಅದಕ್ಕಾಗಿ ನೀರು ರಿಪ್ಲೇಸ್ಮೆಂಟ್ ಮಾಡಿದೆ. ಈಗ ಅವ್ನು ಕಾಲೇಜಿಗೆ ಜಾಯ್ನ್ ಆದ, ಡಿಗ್ರಿನೂ ಓದ್ತಾ ಇದ್ದಾನೆ. ಈಸ್ ವೆರಿ ಹ್ಯಾಪಿ. ಸೊ ಅಂದ್ರೆ ಏಜ್ ಲಿಮಿಟ್ ಅಂತ ಏನು ಇಲ್ಲ ಡಾಕ್ಟರ್? ಏಜ್ ಲಿಮಿಟ್ ಅಂತ ಇಲ್ಲ. ಸೆಲೆಕ್ಷನ್ ಆಫ್ ಪೇಷಂಟ್, ಇಫ್ ಇಟ್ ಈಸ್ ರಿಕ್ವೈರ್ಡ್ ವಿ ಕ್ಯಾನ್ ಡೂ ಎ ವಂಡರ್ಫುಲ್ ಜಾಬ್ ಅಂತ ಹೇಳ್ಬೋದು.